ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವ್ರ ವಾಕ್ಯ ಕೀರ್ತನೆಗಳು 145ನೇ ಅಧ್ಯಾಯ 14ನೇ ವಾಕ್ಯ. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ಬಿದ್ದುವವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಎರಡು ರೀತಿಯಲ್ಲಿ ಬಿದ್ದು ಹೋಗುತ್ತೇವೆ. ಮೊದಲನೇದಾಗಿ ನಾವು ಆತ್ಮಿಕವಾಗಿ ಬಿದ್ದು ಹೋಗ್ತೇವೆ, ಎರಡನೇದಾಗಿ ದೈಹಿಕವಾಗಿ ಬಿದ್ದು ಹೋಗ್ತೇವೆ. ಮೊದಲನೇದಾಗಿ ನಾವು ನೋಡ್ಕೊಳ್ಳೋಣ ಆತ್ಮಿಕವಾಗಿ ಹೇಗೆ ಬೀಳುತ್ತೇವೆ ಎಂಬುದಾಗಿ. ಪ್ರಿಯ ಮಕ್ಕಳೇ, ನಾವು ಆತ್ಮಿಕ ಜೀವಿತದಲ್ಲಿ, ಪ್ರಾರ್ಥನಾ ಜೀವಿತದಲ್ಲಿ ಅಥವಾ ನಮ್ಮ ಸೇವೆಯ ಜೀವಿತದಲ್ಲಿ ನಾವು ನಡೆಯುತ್ತಾ ಇರುವಾಗ ನಾವು ನಡೆಯುವಂಥ ದಾರಿಗಳಲ್ಲಿ, ಆತ್ಮಿಕವಾದ ದಾರಿಗಳಲ್ಲಿ ಒಂದಲ್ಲ ಒಂದು ದಿವಸ ನಾವು ಪಾಪದ ನಿಮಿತ್ತವಾಗಿ ಅಥವಾ ನಮ್ಮ ಬೇಸರಗಳ ನಿಮಿತ್ತವಾಗಿ, ನಮಗೆ ಮನಸ್ಸಿಗೆ ಆದಂಥ ಗಾಯಗಳ ನಿಮಿತ್ತವಾಗಿ ಅಥವಾ ನಾವು ಮಾಡುವಂಥ ಸೇವೆ ನಮಗೆ ತೃಪ್ತಿಕರವಾಗಿ ಇಲ್ಲದೆ ಹೋದಾಗ ಪ್ರಿಯ ದೇವ್ರ ಮಕ್ಕಳೇ, ನಾವು ಬಿದ್ದು ಹೋಗುವುದು ಉಂಟು, ನಾವು ಎಡುವುದು ಉಂಟು, ಆತ್ಮಿಕವಾಗಿ ನಾವು ಜಾರಿ ಬೀಳುತ್ತೇವೆ. ಹಾಗೆ ಪ್ರಿಯ ದೇವ್ರ ಮಕ್ಕಳೇ, ನಾವು ಆತ್ಮಿಕವಾಗಿ ಎರಡನೇ ರೀತಿ ಬೀಳುವುದು ಎಲ್ಲಿ ಅಂದರೆ ಪ್ರಾರ್ಥನೆ ಮಾಡುವುದರಲ್ಲಿ ಬಿದ್ದು ಹೋಗ್ತೇವೆ. ಅನೇಕ ಸಮಯ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ, ಆದರೆ ಸಡನ್ ಆಗಿ ಪ್ರಾರ್ಥನೆ ಮಾಡುವುದನ್ನೇ ನಿಲ್ಲಿಸಿಬಿಡ್ತೇವೆ, ಪ್ರಾರ್ಥನೆನೇ ಮಾಡೋದಿಲ್ಲ. ಅನೇಕರು ಇವತ್ತು ಜೀವಿತದಲ್ಲಿ, ಪ್ರಾರ್ಥನಾ ಜೀವಿತದಲ್ಲಿ ಬಿದ್ದು ಹೋಗಿದ್ದಾರೆ. ಅನೇಕರು ತಮ್ಮ ವೈಯಕ್ತಿಕ ಜೀವಿತದಲ್ಲಿ ಬಿದ್ದು ಹೋಗಿದ್ದಾರೆ. ಅನೇಕರು ತಮ್ಮ ಪ್ರಾರ್ಥನೆ ಮಾತ್ರವಲ್ಲದೆ ತಮ್ಮ ಅಭಿಷೇಕದ ಜೀವಿತದಲ್ಲಿ ಬಿದ್ದು ಹೋಗಿದ್ದಾರೆ, ತಮ್ಮ ಸೇವೆಯ ವಿಷಯದಲ್ಲಿ ಬಿದ್ದು ಹೋಗಿದ್ದಾರೆ. ಇನ್ನು ಮುಂದೆ ನಾನು ಸೇವೆನೇ ಮಾಡೋದಿಲ್ಲ, ಇನ್ನು ಮುಂದೆ ನನ್ನ ಸೇವೆ ಮಾಡಲಿಕ್ಕೆ ನಾನು ಯೋಗ್ಯನಲ್ಲ, ಇನ್ನು ಮುಂದೆ ನಾನು ಸೇವಕನಾಗಿರೋದಕ್ಕೆ ಯೋಗ್ಯನಲ್ಲ ಎಂಬುದಾಗಿ ಅನೇಕರು ತನ್ನ ಮಾಡಿದಂಥ ಸೇವೆಯನ್ನು ಬಿಟ್ಟು ಕೆಳಗಡೆ ಬಿದ್ದು ಹೋಗಿದ್ದಾರೆ. ಪ್ರಿಯ ದೇವ್ರ ಮಕ್ಕಳೇ, ಎರಡನೇದಾಗಿ ನಾವು ಬಿದ್ದು ಹೋಗುವಂಥದ್ದು ದೈಹಿಕವಾಗಿ ಬಿದ್ದು ಹೋಗ್ತೇವೆ. ಯಾವ ರೀತಿ ದೈಹಿಕವಾಗಿ ಬಿದ್ದು ಹೋಗ್ತೇವೆ ಎಂಬುದಾಗಿ ನಾವು ನೋಡುವಾಗ ಪ್ರಿಯ ದೇವ್ರ ಮಕ್ಕಳೇ, ಈ ಲೋಕದ ಪ್ರಕಾರ ದೈಹಿಕವಾಗಿ ನಾವು ಬಿದ್ದು ಹೋಗುವುದು ಯಾವಾಗ ಅಂದರೆ ನಾವು ನಡೀತಾ ಇರುವಂಥ ದಾರಿಗಳಲ್ಲಿ, ನಾವು ಹಾದು ಹೋಗುವಂಥ ಮಾರ್ಗಗಳಲ್ಲಿ ಕಲ್ಲು ಮುಳ್ಳುಗಳು ಇರ್ತವೆ. ಅನೇಕರ ಜಾರಿ ನಾವು ನಡೀತಾ ಇರುವಾಗ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಎಡುವುದು ಉಂಟು. ಕೆಲವು ಸಮಯ ನಾವು ಜಾರಿ ಬೀಳುವುದು ಉಂಟು. ನಾವು ಜಾರಿ ಬಿದ್ದಾಗ ಯಾರೋ ಒಬ್ಬರು ಮನುಷ್ಯರು ಬಂದು ನಮಗೆ ಸಹಾಯ ಮಾಡಿ ನಮ್ಮ ಕೈಗೆ ನೀಡಿದು ಎತ್ತುವುದನ್ನು ನಾವು ನೋಡುತ್ತೇವೆ. ಹಾಗೆಯೇ ನಾವು ಇವಾಗ ಆತ್ಮಿಕವಾಗಿ ಬಿದ್ದು ಹೋಗಿದ್ದೇವೆ, ಪ್ರಾರ್ಥನಾ ಜೀವಿತದಲ್ಲಿ ಬಿದ್ದು ಹೋಗಿದ್ದೇವೆ, ಪರಿಶುದ್ಧತ ಜೀವಿತದಲ್ಲಿ ಬಿದ್ದು ಹೋಗಿದ್ದೇವೆ, ಸೇವೆ ವಿಷಯಗಳಲ್ಲಿ ಬಿದ್ದು ಹೋಗಿದ್ದೇವೆ. ಹಾಗೆ ಪ್ರಿಯ ದೇವರ ಮಕ್ಕಳೇ, ನಮ್ಮ ಆತ್ಮಿಕ ಜೀವಿತದಿಂದ ನಮ್ಮನ್ನು ಎತ್ತುವವರು ಯಾರಿದ್ದಾರೆ? ನಾವು ಬಿದ್ದು ಹೋಗುವಾಗ ಸಾಮಾನ್ಯವಾಗಿ ಈ ಲೋಕದಲ್ಲಿರುವಂಥ ಯಾವುದೇ ಮನುಷ್ಯರಾಗಿರ್ಬೋದು, ನಾವು ಆತ್ಮಿಕವಾಗಿ ಬಿದ್ದು ಹೋಗುವಾಗ ಏನ್ ಮಾಡ್ತಾರೆ ಅಂದ್ರೆ ಈ ಲೋಕದ ಮನುಷ್ಯರುಗಳು ಅಥವಾ ಈ ಲೋಕದಲ್ಲಿರುವಂಥ ದೈವ ಸೇವಕರುಗಳಾಗಿರ್ಬೋದು ಅಥವಾ ದೇವರ ಮಕ್ಕಳಾಗಿರ್ಬೋದು, ಸಾಮಾನ್ಯವಾಗಿ ನಾವು ಗಮನಿಸುವುದು ಯಾರು ಕೂಡ ನಮ್ಮನ್ನು ಎತ್ತೋದಿಲ್ಲ, ಯಾರು ಕೂಡ ನಮ್ಮನ್ನ ಮೇಲ್ಗಡೆ ಎತ್ತಿ ನಡೆಸೋದಿಲ್ಲ. ಆದರೆ ದೇವರ ಆತ್ಮನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು. ನೀವು ಬಿದ್ದು ಹೋಗಿದ್ದೀರಾ, ನಿಮ್ಮನ್ನು ಎತ್ತುವವನಾಗಿದ್ದಾನೆ. ನಿಮ್ಮ ಪರಿಸ್ಥಿತಿ ಇವತ್ತು ಪ್ರಾರ್ಥನಾ ಜೀವಿತದಲ್ಲಿ ಬಿದ್ದು ಹೋಗಿದ್ದೀರಾ, ನಿಮ್ಮ ಪರಿಶುದ್ಧತೆ ಜೀವಿತದಲ್ಲಿ ಬಿದ್ದು ಹೋಗಿದ್ದೀರಾ, ನಿಮ್ಮ ಸೇವೆಯ ಜೀವಿತದಲ್ಲಿ ಬಿದ್ದು ಹೋಗಿದ್ದೀರಾ. ನನ್ನ ಎತ್ತುವವರು ಯಾರು ಇಲ್ಲವಲ್ಲ ದೇವರೇ, ನನ್ನ ಯಾರಪ್ಪ ಎತ್ತುತ್ತಾರೆ? ಅಯ್ಯೋ, ನಾನು ಬಿದ್ದು ಹೋಗಿದ್ದೇನೆ, ನನ್ನ ಯಾರು ಉದ್ಧರಿಸುತ್ತಾರೆ? ನನ್ನ ಜೀವಿತ ಇಷ್ಟೇ, ಇನ್ನು ಮುಂದೆ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ, ಇನ್ನು ಮುಂದೆ ನಾನು ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಆಗೋದಿಲ್ಲ, ಇನ್ನು ಮುಂದೆ ನಾನು ಸೇವೆನೇ ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ನೀನು ಬಿದ್ದು ಹೋಗಿದ್ದೀಯಾ, ಸೋತು ಹೋಗಿದ್ದೀಯಾ, ನೀನು ಕುಂದಿ ಹೋಗಿದ್ದೀಯಾ. ಪ್ರಿಯ ದೇವರ ಮಗುವೆ, ಪ್ರಿಯ ದೇವರ ಮಗಳೇ, ದೇವರ ಆತ್ಮನು ನಿನ್ನ ನೋಡಿ ಹೇಳ್ತಿದ್ದಾನೆ, ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನಾಗಿದ್ದಾನೆ. ಕುಗ್ಗಿದವರು ಎಂದ್ರೆ ಯಾರು ಪ್ರಿಯ ದೇವರ ಮಕ್ಕಳೇ? ಆತ್ಮಿಕವಾಗಿ ಕುಗ್ಗಿ ಹೋಗ್ತವೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಅನೇಕ ಸಮಯ ಆತ್ಮಿಕವಾಗಿ ಕುಗ್ಗಿಸುವಂಥ ಕಾರ್ಯಗಳನ್ನು ನಾವು ನೋಡುತ್ತೇವೆ. ನಮಗೆ ಪರಿಚಯವಿರುವಂಥ ವ್ಯಕ್ತಿಗಳಾಗಿರ್ಬೋದು, ನಮ್ಮ ಮೇಲೆ ಬಹಳ ಪ್ರೀತಿ ಮಾಡಿದಂಥ ವ್ಯಕ್ತಿಗಳಾಗಿರ್ಬೋದು, ಅಥವಾ ನಾವು ಪ್ರೀತಿಸಿದ ವ್ಯಕ್ತಿಗಳು ನಮ್ಮನ್ನು ನೋಯಿಸುವಾಗ ಅಥವಾ ನಮ್ಮನ್ನು ಬಿಟ್ಟು ದೂರ ಹೋಗುವಾಗ, ನಮಗೆ ಬೇಡ ಎಂಬುದಾಗಿ ನಮ್ಮನ್ನು ಬಿಟ್ಟು ಹೋಗುವಾಗ ಅಥವಾ ನಮಗೆ ಬೇಸರವಾಗುವ ರೀತಿಯಲ್ಲಿ ನಮಗೆ ಮಾತನಾಡುವಾಗ, ನಮ್ಮ ಮನಸ್ಸನ್ನು ನೋಯಿಸುವಾಗ ನಮ್ಮ ಮನಸ್ಸು ಕುಗ್ಗಿ ಹೋಗ್ತದೆ. ಈ ಕುಗ್ಗಿ ಹೋದವರನ್ನ ಉದ್ಧರಿಸುವವರು ಈ ಲೋಕದಲ್ಲಿ ಯಾರೂ ಇಲ್ಲ ಪ್ರಿಯರೇ. ಕುಗ್ಗಿದವರಿಗೆ ಸಾಂತ್ವನ ಹೇಳುವವರು ಯಾರೂ ಇಲ್ಲ. ಆದರೆ ನನಗೊಬ್ಬ ದೇವರಿಗೆ ಗೊತ್ತಿದ್ದಾನೆ, ಆತನ ಹೆಸರು ಯೇಸು ಕ್ರಿಸ್ತನು. ಆತನು ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದಾವೆ, ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದ್ದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ ಎಂಬುದಾಗಿ. ಪ್ರಿಯರೇ, ಈ ವಾಕ್ಯದೊಟ್ಟಿಗೆ ದೇವರು ತಾನೇ ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಇವತ್ತಿನ ದಿನಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನದಲ್ಲಿ ಸ್ವಾಮಿ ವಾಕ್ಯವನ್ನು ಕೇಳುತ್ತಿರುವಂತ ನಿನ್ನ ಮುದ್ದು ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಈ ವಾಕ್ಯದ ಪ್ರಕಾರ ಸ್ವಾಮಿ ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದ್ದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾರೆ ಎಂಬುದಾಗಿ ಕರ್ತನೇ ನಮ್ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಬೇಕಾಗಿ
ಸ್ತೋತ್ರ. ಯಾರ್ಯಾರು ದೇವರೇ ತಮ್ಮ ಜೀವಿತದಲ್ಲಿ ಬಿದ್ದು ಹೋಗಿದಾರೋ, ಸೋತು ಹೋಗಿದಾರೋ ದೇವರೇ, ಈ ಜೀವಿತವೇ ಬೇಡ, ಇನ್ನು ಮುಂದೆ ಈ ಸೇವೆಯೇ ಬೇಡ, ನಾನು ಪರಿಶುದ್ಧವಾಗಿ ಜೀವಿಸ್ಲಿಕ್ಕೆ ಆಗೋದಿಲ್ಲ, ಇನ್ನು ಮುಂದೆ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಯ್ಯೋ ನಾನು ಬಿದ್ದು ಹೋಗಿದ್ದೇನೆ, ನಾನು ಆತ್ಮಿಕವಾಗಿ ಹೆಡವಿ ಹೋಗಿದ್ದೇನೆ, ನಾನು ಆತ್ಮಿಕವಾಗಿ ಕುಗ್ಗಿ ಹೋಗಿದ್ದೇನೆ, ನಾನು ಎತ್ತುವವರು ಯಾರು ಇಲ್ಲ, ನನ್ನ ಉದ್ಧರಿಸುವವರು ಯಾರು ಇಲ್ಲ, ಅಯ್ಯೋ ದೇವರೇ ನನಗೆ ಯಾರು ಸಹಾಯ ಮಾಡ್ತಾರೆ, ನನ್ನನ್ನು ಯಾರು ಕೈ ಹಿಡಿದು ಎತ್ತುತ್ತಾರೆ, ನನಗೆ ಯಾರಪ್ಪ ನನ್ನನ್ನು ಉದ್ಧರಿಸುತ್ತಾರೆ ಎಂಬುದಾಗಿ ಪ್ರಶ್ನೆಯ ವೇಳೆಯಲ್ಲಿ ನಡ್ಕೊಂಡು ಹೋಗ್ತಾ ಇರಬಹುದು ಸ್ವಾಮಿ. ಅಂತ ವ್ಯಕ್ತಿಗಳನ್ನ ನೀನು ಇವತ್ತು ಕರ್ತನೆ ವಾಕ್ಯದೊಟ್ಟಿಗೆ ಸಂಧಿಸ್ತಾ ಇರುವುದಕ್ಕಾಗಿ ನಿನ್ನ ಸ್ತೋತ್ರ ಸಲ್ಲಿಸ್ತೇನೆ. ಅಂತ ಮನುಷ್ಯರ ಮೇಲೆ ನಿನ್ನ ದಯೆ ಇರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ನಿನ್ನ ಮಹಾಕೃಪೆಯಿಂದ ಅವರನ್ನೆಲ್ಲರನ್ನು ಕೂಡ ಎತ್ತುತ್ತಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಹೌದು ದೇವರೇ, ನೀನು ಬಿದ್ದವರನ್ನ ಎತ್ತುವ ದೇವರು, ಕುಗ್ಗಿದವರನ್ನ ಉದ್ಧರಿಸುವ ದೇವರಪ್ಪ. ನಿನ್ನಂತ ದೇವರು ನನಗೆ ದೇವರಾಗಿರುವುದಕ್ಕಾಗಿ ನನಗೆ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.